ಗೈಸ್ ಶೈ ಆಗ್ತಾಯಿದೆ ಕ್ಯಾಮ್ರಾ ಇಟ್ಕೊಳ್ಳೋಕ್ಕೆ ಹಿಂದೆಲ್ಲ ಮಾಡ್ತಾ ಇದ್ದಾರೆ. ಜಾಸ್ತಿ ದಿನ ಆಗಿತ್ತಲ್ಲ, 2 months ಆದ್ಮೇಲೆ ತೆಗೆದ್ರೆ ಇನ್ನು ಹೆಂಗಿರುತ್ತೆ ಹೇಳಿ. ಮನೆಗೂ ತಗೊಂಡೋಗ್ತೀನಿ. ಕೊಡ್ಬೇಡ ಕಣ. ವೆಜ್ ನಾನ್ ವೆಜ್ ಮಾಡ್ತಿದ್ವಿ ಅಂತ ಅದಕ್ಕೆ ಇವಾಗ ಹೆಲ್ಪ್ ಮಾಡ್ತಿದೀವಿ. ಹೆಲ್ಪ್ ಮಾಡಿಲ್ಲ ಅಂದ್ರೆ ಇಂಡಿಯನ್ ಮದರ್ಸ್ ಏನ್ ಮಾಡ್ಬೋದು ಅಂತ ಒಂದು ಇಮ್ಯಾಜಿನೇಷನ್ ಇದೆ. ಆಡಿದ್ರೇನೆ ನಮ್ ಕಣ್ಣಿಗೆ ಕನ್ಸಲ್ಲ, ಇನ್ನು ಪೊದೆಲ್ ಬೇರೆ ಹೋಗ್ತಾವೆ. ಕಾಶ್ಮೀರ ಆಪಲ್ ಪ್ಲಾಂಟ್ ಆಲ್ರೆಡಿ ತೋರಿಸಿದೀನಿ ಈ ವ್ಲಾಗಲ್ಲಿ ಅನ್ಸುತ್ತೆ. ಅದನ್ನ ಕಟ್ ಮಾಡ್ಬಿಡ್ತೀನಿ ನೆಕ್ಸ್ಟ್ ಟೈಮ್ ತೋರಿಸೋದು ಹೆಂಗೆ, ಬಟ್ ಇನ್ನೂ ಬಿಟ್ಟಿಲ್ಲ. ಒಂದು ಆರೆಂಜ್ ಕೂಡ ನನ್ನ ಫೇವ್ರೇಟ್. ಐ ಲೈಕ್ ಮಟನ್, ಐ ಲೈಕ್ ಚಿಕನ್, ಐ ಲೈಕ್ ಫಿಶ್, ಕ್ರಾಬ್. ಇದು ಅಷ್ಟೇ. ವೆಲ್ಕಮ್ ಬ್ಯಾಕ್ ಟು ಲಾವಣ್ಯ ಶ್ರುತಿ ಯೂಟ್ಯೂಬ್ ಚಾನಲ್. ನಾನಿವತ್ತು ಸ್ಯಾಟರ್ಡೇ ಆಗಿದೆ, ಅದರಿಂದ ಸೆಕೆಂಡ್ ಆಫೀಸ್ಗೆ ಹೋಗ್ಬಿಟ್ಟು ಬರ್ತಾ ಶಾಪಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಾಡಿದ್ರೆ ಫುಲ್ ಲಾಗ್ ಹಾಕ್ತೀನಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಬನ್ನಿ. ಆ್ಯಂಡ್ ಆಫೀಸ್ಗೆ ಹೋಗ್ಬೇಕು. ಇಲ್ಲಿ ಸುಮ್ಮನೆ ಮೆಹಂದಿ ಹಾಕೊಂಡಿದ್ದೆ, ಚೆನ್ನಾಗಿದೆಯಾ? ಇವಾಗ ಬಸ್ಗಾಗಿ ವೆಯ್ಟ್ ಮಾಡ್ತಾಯಿದ್ದೆ. ಬಸ್ ಬಂತು. ಈಗ ಆಫೀಸ್ಗೆ ಹೋಗ್ಬಿಟ್ಟು ಚಕ್ಕಂತ ಬಂದುಬಿಟ್ಟು ಶಾಪಿಂಗ್ ಮಾಡ್ಕೊಂಡು ಮನೆಗೆ ಬರಬೇಕು. ಆಬ್ವಿಯಸ್ಲಿ ಅಮ್ಮ ಅಂದರೂ ಬೈತಾರೆ ಶಾಪಿಂಗ್ ಮಾಡಿದರೆ, ಬಟ್ ಮಾಡೋಣ. ಅದೊಂದು ಶಾಪ್ ಇದೆ, ನನಗೆ ಹೋಗಬೇಕು ಅಂದ್ಕೊತಾ ಇದ್ದೀನಿ. ಹೋಗೋಕ್ಕಾಗ್ತಾರೆ ತಗೋಣ. ಅದು ಶೇಡ್ ನೋಡಿ, ಜಾಸ್ತಿ ದಿನ ಆಗಿತ್ತಲ್ಲ, 2 months ಆದಮೇಲೆ ತೆಗೆದ್ರೆ ಇನ್ನು ಹೆಂಗಿರುತ್ತೆ ಹೇಳಿ. ಬಂದೆ. ಲಂಚ್ ಮುಗಿಸ್ಕೊಂಡು ಈಗ ಶೈ ಆಗ್ತಾಯಿದೆ. ಕ್ಯಾಮ್ರಾ ಇಟ್ಕೊಳ್ಳೋಕ್ಕೆ ಹಿಂದೆಲ್ಲ ಮಾಡ್ತಾ ಇದ್ದಾರೆ. ಈವ್ನಿಂಗ್ ಸಿಗುವ ಶಾಪಿಂಗ್. ಶೈ ಆಗ್ತಿದೆ ಗೈಸ್. ಪ್ಯಾಂಟ್ಗೋಸ್ಕರ ಸರ್ಚ್ ಮಾಡ್ತಾ ಇದ್ದೀನಿ. ನೋಡಿದ್ರೆ ಪ್ಯಾಂಟೇ ಕಳಿಸಂಗಿಲ್ಲ. ಚೆನ್ನಾಗಿದೆ. ನಾನು ಪ್ಯಾಂಟ್ ಉಟ್ಕೊಳ್ಳೋಣ, ಸಿಗ್ತೀನಿ. ಟೈಮು 8 o'clock. ನಮ್ಮಂಗೆ ಗೊತ್ತಾಗ ಹೋಗಿಸ್ಕೊತೀನಿ. ಈ ಥರ ಪ್ಯಾಂಟ್ ಉಟ್ಕೋಬೋದು. ಸರಿ ಪ್ಯಾಂಟ್ ಅಲ್ಲ, ಚೆನ್ನಾಗಿದ್ದರೆ ತೊಗೊಂಡು ಅದೊಂದು ಪ್ಯಾಂಟ್ ಇದೆ, ಅದನ್ನು ಹುಡ್ಕೊಬೇಕು. ನಾನು ಬಸ್ ಕ್ಯಾಚ್ ಮಾಡಬೇಕು. ನೋಡುವ ಏನಾಗುತ್ತೆ ಅಂತ. ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ನೋಡಿ ಇಷ್ಟು ಚೆನ್ನಾಗಿದೆ. ಹೆಂಗೆ ಹುಡ್ಕೊಳ್ಳೋದು ಇಷ್ಟೊಂದಿದೆ. ಹುಡ್ಕೊಂಬಂದೆ, ವೆಯ್ಟ್ ಮಾಡ್ತಾ ಇದ್ದೀನಿ. ಬಸ್ಸೇ ಇಲ್ಲ. ನೋಡಿದ್ರು ಜನಗಳ ಸಂಜೆ ಆ ಕಡೆ ಜನ ಸ್ವಲ್ಪ ಫ್ರೀ ಆಗಿದೆ ಇವತ್ತು. ಬಸ್ ಬಂದರೆ ಹೋಗ್ಬಿಡ್ತೀನಿ. ಬಸ್ಸು ಬರ್ತಾಯಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ. ನನ್ನ ಮುಖ ನೋಡಿದ್ರೆ ಅಲ್ಲಿಂದಕ್ಕೂ ಬೀಳ್ತಾರೆ. ಫೈನಲಿ ಎಲ್ಲ ಪ್ರೌಡ್ ಥಿಂಗ್ಸ್. ಯಾಕಂದ್ರೆ ನಮ್ಮ ಅಪ್ಪ ನಮ್ಮ ತಾತಂದೆಲ್ಲ ಸ್ವಂತ ನೋಡಿ. ಏನು ಮಾತಾಡಲ್ಲ ನಮ್ಮಮ್ಮ, ಏನು ಮಾತಾಡಲ್ಲ ನಮ್ಮ ಅಕ್ಕ, ಏನು ಮಾತಾಡಲ್ಲ. ನಾನೇ ಮಾತಾಡ್ಬೇಕು. ಅದಕ್ಕೆ ಏನಂತೀಯ ನಿಮ್ಗೆ ಅವ್ರಿಗೆಲ್ಲ ಹಾಯ್. ವೆಲ್ಕಮ್ ಬ್ಯಾಕ್ ಟು ಲಾವಣ್ಯ ಅಶ್ವಥ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೆಯಲ್ಲಿ ನನಗೋಸ್ಕರ ಮಟನ್ ಬಿರಿಯಾನಿ ಮಾಡ್ತಿದ್ದಾರೆ. ಮಟನ್ ಸಾಂಬಾರ್ ಮಾಡ್ತಿದ್ದಾರೆ. ಮಟನ್ ಸಾಂಬಾರ್ ಮಾಡ್ತೀಯಮ್ಮ? ಮಾಡ್ತಿದ್ದಾರೆ.
ಇವತ್ತು ನಾನು ಚೆನ್ನಾಗಿ ತಿಂತೀನಿ. ನಾನ್ ವೆಜಿಟೇರಿಯನ್ಸಿಗೆಲ್ಲ ಏನು ನಾನ್ ವೆಜಿಟೇರಿಯನ್ಸಿಗೆಲ್ಲರಿಗೂ ಸಂಡೇ ಅಂದ್ರೆ ಫೇವ್ರೇಟ್. ವೀಕಲ್ಲಿ ಫೇವ್ರೇಟ್ ಡೇ ಯಾವುದು ಅಂದ್ರೆ ಸಂಡೇ. ಮಂಡೇ ಮತ್ತೆ ಥರ್ಸ್ಡೇ ನಾವು ತಿನ್ನಲ್ಲ, ನಮ್ಮಮ್ಮ ಫ್ರೈಡೇ ತಿನ್ನಲ್ಲ. ಅದಕ್ಕೆ ನಮಗೆ ಸಂಡೇ ಅಂದ್ರೆ ಫೇವ್ರೇಟ್. ನಾನ್ ವೆಜ್ ಮಾಡ್ತಿದ್ವಿ ಅಂತ. ಅದಕ್ಕೆ ಇವಾಗ ಹೆಲ್ಪ್ ಮಾಡ್ತಿದೀವಿ. ಹೆಲ್ಪ್ ಮಾಡಿಲ್ಲ ಅಂದ್ರೆ ಇಂಡಿಯನ್ ಮದರ್ಸ್ ಏನ್ ಮಾಡ್ಬೋದು ಅಂತ ಒಂದು ಇಮ್ಯಾಜಿನೇಷನ್ ಇರುತ್ತೆ ಅಲ್ವಾ. ಫೋರ್ಸ್ಫುಲಿ ಬಂದು ಹೆಲ್ಪ್ ಮಾಡ್ತಿದೀನಿ. ಹೆಲ್ಪ್ ಮಾಡ್ಬೇಕು ಅಂತ ಮಾಡ್ತಿಲ್ಲ. ಈ ಸಣ್ಣ ಬೇಕಾ ತಗೋಬೇಕಾ? ನಮ್ಮಮ್ಮದ ಏನು ರಿಯಾಕ್ಷನ್ ಇಲ್ಲ. ಭದ್ರಕಳಿಗ ಸೊಳ್ಳಗಳಲ್ಲ, ಸಾಫ್ಟ್ ಇಲ್ಲ. ನಮ್ಮಮ್ಮ ಸಾಫ್ಟ್ ಇಲ್ಲ. ಮುಖ ನೋಡ್ದಿರೋ ಅಷ್ಟು ಇನ್ನೋಸೆಂಟ್ ಅಲ್ಲ. ನಂಬಿಡಿ, ಈ ಕ್ಯಾಮ್ರಾ ಹಿಂದೆ ಇರೋರು ನೋನೋ ಇವರು ಫಸ್ಟ್ ಅಮ್ಮ ಅದೇ ಅವ್ರು ಸೆಕೆಂಡ್ ಅಮ್ಮ. ಯಪ್ಪ, ಇಲ್ಲಾಂದ್ರೆ ಇವಳು ಬುದ್ಧಿ ಕಲಿಯಲ್ಲ. ಲೈಟ್ ಇವಳು ಬುದ್ಧಿ. ಈ ಸಣ್ಣ ಮಾಡ್ಲಾ ಫೇವ್ರೇಟ್ ನೈಫ್. ಇದು ನಾನು ಗಂಡನ ಮನೆಗೂ ತಗೊಂಡೋಗ್ತೀನಿ. ಕೊಡ್ಬೇಡ ಕಣ. ತಗೊಂಡೋಗ್ತೀನಿ. ನಮ್ ಸೆಕೆಂಡ್ ಮದರ್ದು ಫಸ್ಟ್ ಮದರ್ ಮಾತಾಡಂಗಿಲ್ಲ. ಅವಳು ಕೊಡ್ಸಿರೋದು ಇದು. ಅದೇ ನಮ್ಮ ಅಮ್ಮಗ್ ನಾನು ಹೇಳ್ತಾ ಇದ್ದೀನಲ್ಲ ಕೊಡ್ಬೇಡ ಅಂತ. ನಾನ್ ಕೊಡೋದ ನಾನ್ ತಗೊಂಡ್ ಹೋಗ್ತೀನಿ. ಇಲ್ಲಾಂದ್ರೆ ನಂಗೆ ಈರುಳ್ಳಿ ಟೊಮೊಟೊ ಕುಯ್ಯಕ್ ಬರಲ್ಲ. ಇಲ್ಲಿಂದಾನೇ ನೋಡ್ಕೊಳ್ಳಿ ಯಾರು ನನ್ ಕೋಣೆಗೆ ಹೋಗು. ಕೋಣೆಗೆ ಹೋಗ್ಲಾ ಅಷ್ಟೇ. ಈ ವ್ಲಾಗ್ನ ಅವಳೇ ಎಡಿಟ್ ಮಾಡ್ತಾಳೆ ನನ್ನ ಫೋನಲ್ಲಿ. ಅದ್ ನಂಗೆ ಗೊತ್ತಿಲ್ಲ ಹೆಂಗೆ ಎಡಿಟ್ ಮಾಡ್ತಾಳೆ. ನನಗೆ ಎಡಿಟ್ ಮಾಡೋಕ್ಕಾಗಲ್ಲ. ನಾನೇ ಮಾಡ್ತೀನಿ. ಯಾಕೆ ಹೇಳಿ, ನಾನೇ ಅಚೀವ್ ಮಾಡೋದು ಎಲ್ಲಾದ್ರಲ್ಲೂ ಅವಳು. ಓಕೆ, ಆಮೇಲೆ ಸಿಗ್ತೀವಿ. ಬಾಯ್. ರಾವ್ ಅಂಕಲ್ಗೂ ನಮ್ಮ ಅಮ್ಮಗೂ ಫಾ ಹಿಡ್ಕೊಂಬಿಟ್ಟವ್ರು ನನ್ನ ಲಾಗಿಂದ. ಮನೆ ಗುರುಪ್ರವೇಶದಲ್ಲಿ ನಾವೇ ಎಲ್ಲದಕ್ಕೂ ಫಾ ಫಾ ಅಂತ ಹೇಳಿ ಮಾಡ್ಬಿಟ್ಟು ಟೈಮ್ ವೇಸ್ಟ್ ಆಯ್ತು. ಈಗ ಮಟನ್ ಬಿರಿಯಾನಿ ರೆಸಿಪಿ ನಮ್ಮಮ್ಮ ಇವಾಗ ತೋರಿಸ್ತದೆ ಅಷ್ಟೇ. ಬಾಯ್ ಬಾಯ್. ಮಿನಿ ಯೂಟ್ಯೂಬ್ ಬ್ಲಾಗ್ ಚಾನಲ್. ಮಿನಿ ಅಲ್ಲ, ಲಾವಣ್ಯ ಅಶ್ವಥ್ ಇನ್ಮೇಲೆ ಬ್ಯಾಕ್ ಟು ಬ್ಯಾಕ್ ಅಂತ ಚಾನಲ್ ವಿಡಿಯೋ ಮಾಡ್ಬೇಕು. ಇಲ್ಲಾಂದ್ರೆ ಒಳ್ಳೆ ಪೀಸ್ ಮಾಡಿ ಇದ್ರಲ್ಲೇ ಕತ್ತರಿಸ್ತೀನಿ. ನಾನು ಮಾಡೇ ಮಾಡ್ತೀನಿ. ಅದಕ್ಕೆ ಈಗ ಸಾಂಬಾರಿಗೆ ಮಸಾಲೆ ಮಾಡ್ತಾ ಇರೋದು. ಇದು ಆನಿಯನ್, ಬಿಡು, ಆನಿಯನ್, ಟೊಮೆಟೊ, ಕಡಲೆ, ಇದು ಚಕ್ಕೆ ಲವಂಗ, ಕ್ಲೋವ್ಸ್, ಚಕ್ಕೆ ಲವಂಗ, ಕಡಲೆ, ಟೊಮೆಟೊ, ಈರುಳ್ಳಿ ಹಾಕಿ ಮಿಕ್ಸ್ ಮಾಡೋದು. ನೆಕ್ಸ್ಟ್ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಇಟ್ಬಿಡೋದು. ಇವಾಗ ಇದು ಲೈಟ್ ಬ್ರೌನ್ ಆಗೋವರೆಗೂ ಬೇಯೋವರೆಗೂ ಮಿಕ್ಸ್ ಮಾಡಬೇಕು. ಸೊ ಮಿಕ್ಸಿಂಗ್ ಇದು ನಮ್ಮಮ್ಮ ಮಾಡ್ತಿರೋ ರೆಸಿಪಿ. ಏನು ಗೊತ್ತಿಲ್ಲ, ಅವ್ರವ್ರು ಕಲ್ತಿರೋ ಥರ ಮಾಡ್ತಾರೆ. ನಾವು ನೋಡಿ ಅಲ್ಲಿ ಬಂದು ಕೆಲಸ ಮಾಡ ಅಂದ್ರೆ ಇದು ಫೋನ್ ತಟ್ಟೆ ಕಣ್ಣಾಕ್ ಮುಸ್ತೀವಿ ಎಲ್ಲರೂ. ಅಂದ್ರೆ ಅದು ಬ್ರೈಟ್ ಆಗೈತೆ, ಅದಕ್ಕೆ ಹಂಗೆ ಮುಸ್ತೀವಿ ಕಣ್ಣಲ್ಲಿ ನೀರೇ ಬಂದ್ಬಿಡುತ್ತೆ. ಲೈಟ್ ಎಲ್ಲ ತಗೊಳೋ ಅಷ್ಟು ಇವಳು ಇನ್ನೂ ಬೆಳೆದಿಲ್ಲ. ಇವಳಿಗೆ 1K ಸಬ್ಸ್ಕ್ರೈಬರ್ಸ್ ಆದ್ರೆ ನಾನೇ ಕೊಡ್ಸ್ಬಿಡ್ತೀನಿ ಇವಳಿಗೆ. ಎಲ್ಲರೂ ಹೇಳಿ ನನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳಕ್ಕೆ, ನನ್ಗೆ ಬೈಬೇಡ್ದು ಅಂತ ಹೇಳಿ. ಅವಳಿಗೂ ದುರಂಕರ, ಇಬ್ರು ದುರಂಕರ. ನೆಕ್ಸ್ಟ್ ಜಗಳನೇ ಆಗೋದು ಅಷ್ಟೇ. ಅಂದ್ರೆ ಅವಳಿಗೆ ಸ್ವಲ್ಪ ಜಾಸ್ತಿ ಅವಳು ಮಾತು ಯಾರು ಕೇಳಿ, ನನ್ನ ಮಾತು ಕೇಳಿ. ಈ ಥರ ಮಿಕ್ಸ್ ಮಾಡೋದು ಇಷ್ಟ. ಇದಕ್ಕೆ ಇದೆಲ್ಲ ಹಾಕಿದ್ಮೇಲೆ ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ನಮ್ಮಮ್ಮ ಒಂದು ಫ್ರೈ ಮಾಡಿಸುತ್ತೆ. ಅವಾಗ ಮಾಡಿಸ್ಬಿಟ್ಟು ಅದ್ರ ಸ್ಮೆಲ್ ನನಗೆ ತುಂಬ ಇಷ್ಟ. ಅದಕ್ಕೆ ಈ ಪ್ರೋಸೆಸ್ನ ನಾನೇ ಮಾಡ್ತೀನಿ. ಚೆನ್ನಾಗಿರುತ್ತೆ ಅದು ಕಮ್ಮ ಅಂತ. ಶುಂಠಿ ಬೆಳ್ಳುಳ್ಳಿ, ಹೋಮ್ ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಮ್ಮಮ್ಮಂಗೆ ಅಂಗಡಿ ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟ ಇಲ್ಲ, ಅದಕ್ಕೆ ಹೋಮ್ ಮೇಡ್ ಮಾಡ್ತಾರೆ ಆವಾಗಲೂ. ವಿತೌಟ್ ರೆಸಿಪಿ ಏನು ಹೇಳ್ದಂಗೆ ಏನೇನೋ ಮಾಡ್ತೈತೆ. ಇದು ಪುದೀನ ಕೊತ್ತಂಬರಿ ಸೊಪ್ಪನ್ನ ಹಾಕಿ ರುಬ್ಬಾಕ್ತೈತೆ. ಇದೇನೋ ಪೇಸ್ಟ್ ಆಲ್ರೆಡಿ. ಒಂದು ನಿಮಿಷ, ಅಯ್ಯೋ ಓಪನ್ ಆಗ್ತಿಲ್ಲ, ಒಂದೇ ಕೈಲಿ ಓಪನ್ ಹಾಕೋಕ್ಕಾಗ್ತಿಲ್ಲ. ಇದು ಕೋಕೋನಟ್ ಎಲ್ಲ ರುಬ್ಬಾಕ್ಬಿಟ್ಟಿದೆ. ತುರಿಯೋದಕ್ಕೆ ಕಷ್ಟ ಆಗುತ್ತೆ ಅಂತ ಈಗ ಇದನ್ನೆಲ್ಲ ಪೇಸ್ಟ್ ಮಾಡುತ್ತೆ. ಇದನ್ನ ಪೇಸ್ಟ್ ಮಾಡಿ ನೆಕ್ಸ್ಟ್ ಏನು ಮಾಡುತ್ತೆ ಅಂತ ಸಿಗ್ತೀವಿ. ಇದೆಲ್ಲ ಫ್ರೈ ಆಗಿದೆ. ಈಗ ಇದನ್ನು ಸ್ವಲ್ಪ ಆರಿಸ್ಬಿಟ್ಟು ಸ್ವಲ್ಪ ಹೊತ್ತು ಆರಿಸ್ಬಿಟ್ಟು ಆಮೇಲೆ ಇದನ್ನ ರುಬ್ತಾರೆ. ನೋಡಿ ಇವಾಗ ಅದನ್ನ ಹಾಕೊಂಡು ನಮ್ಮಮ್ಮ ರುಬ್ಬೋದು. ಇದು ಪುದೀನ ಕೊರಿಯಾಂಡರ್ ಎರಡು ಪೇಸ್ಟ್ ಮಾಡಿ ಅಷ್ಟೇ. ಇವಾಗ ಇದನ್ನ ಅದರಲ್ಲಿ ಹಾಕ್ಬಿಟ್ಟು
ಯಾವ ಸೌಟು ಬಿಡೋದು ನಾನು ಅದಕ್ಕೆ ಕೇಳ್ದೆ ನಮ್ಮಮ್ಮ ಹೇಳ್ತಾ ಇರೋ ಸೌಟ್ ತಗೊಂಡು ನಮಗೆ ಬಂದು ಇದು ಮಾಡೋಕ್ಕಾಗೋದಿಲ್ಲ, ಏನು ಮಾಡೋಕ್ಕಾಗೋದಿಲ್ಲ, ಬೈಯುತ್ತೆ ಸೌಂಡ್ ಜಾಸ್ತಿ. ನಮ್ಮಮ್ಮ ಸೌಂಡು, ಅದಕ್ಕೆ ನಾನು ಸೌಂಡು ಎಲ್ಲ ಕೇಳ್ತಿರಲ್ಲ. ಅದು ಪೇಸ್ಟ್ ಆಯಿತು ಅವಾಗಲೇ. ಇದು ಟೊಮೊಟೊ ಮತ್ತು ಈರುಳ್ಳಿ ಮತ್ತು ಚಕ್ಕೆ ಲವಂಗ ಕಡಲೆ ಇಷ್ಟು ಹಾಕಿ ಬೇಸ್ ಆ ಪೇಸ್ಟು. ಇದು ಪುದೀನ ಅನ್ಕೊತಂಬರಿ. ದಿಸ್ ಇಸ್ ಶುಂಠಿ ಬೆಳ್ಳುಳ್ಳಿ. ನೆಕ್ಸ್ಟ್ ಸಾಂಬಾರ್ ಮಾಡೋಣ. ಬಿಕಾಮ್ಗೂ ಅಡುಗೆ ಮಾಡೋದಕ್ಕೂ ಏನು ಸಂಬಂಧ? ನಾನೇನಾದ್ರೂ ಏನದು ಕುಕಿಂಗ್ ಏನಾದ್ರು ಕಲಿಯೋದಕ್ಕೆ ಹೋಗ್ತಿದ್ದೀನಿ. ನಾನು ಬಿಕಾಮ್, ನಮಗೆ ಅಕೌಂಟ್ಸ್ ಅಷ್ಟೇ ಗೊತ್ತು, ಅದು ಕೆಳಗೆ ಬರ್ಬಾರ್ದು. ಅದೆಲ್ಲ ನಮ್ಮ ಸೀಕ್ರೆಟ್ ಕಾಮರ್ಸ್ ಸ್ಟೂಡೆಂಟ್, ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಮಾಡ್ತೀವಿ. ನಮ್ಮ ಅಮ್ಮಂಗೆ ನನ್ ಕಂಡ್ರೆ ಹೊಟ್ಟೆ ಫ್ರೀ ಎಲ್ಲ ತಿಳ್ಕೊಂಬಿಟ್ಟಿದೀನಿ ಅಂತ. ಇವಾಗ ಅಡುಗೆ ಮಾಡಕ್ ಹೋಗಿ ಎಲ್ಲ ಗಲೀಜ್ ಮಾಡ್ಬಿಟ್ಟವ್ರೆ. ಇದನ್ನೆಲ್ಲ ಕ್ಲೀನ್ ಮಾಡ್ಬಿಟ್ಟು ನನ್ಗೆ ಸಿಗೋದು. ಬಾಯ್. ಏನದು ಕಸ್ತೂರಿ ಮೆತ್ತಿನ ಹಾಕೊಂಡು ಚಚ್ಚೋದು. ಪಾಪ ನಾನು ನಮ್ಮ ಲಾವಣ್ಯ ಅಷ್ಟೊಂದು ಕೆಲಸ ಮಾಡ್ತೀವಿ. ಆದ್ರೆ ನಮ್ಮಮ್ಮ ನಮ್ಮ ದೊಡ್ಡಮ್ಮ ಅವ್ರ ಹತ್ರ ಎಲ್ಲ ಹೇಳೋದು, ಏನು ಹೆಣ್ಮಕ್ಳು ಏನು ಕೆಲಸ ಮಾಡಲ್ಲ, ಏನು ಕೆಲಸ ಮಾಡಲ್ಲ ಅಂತ. ನಮ್ಮಮ್ಮ ನಮಗೊಂದು ಕೆಲಸ ಮಾಡಿಸ್ದೇನೆ ಬೆಳೆಸ್ಬಿಡೈತೆ ಅಂತ ಹೇಳ್ತಾರೆ. ನಾವು ಕಷ್ಟಪಟ್ಟು ಪಾತ್ರೆ ಹೋಗ್ಕೊಡ್ತೀನಿ ಅಷ್ಟೇ. ಯಾಕೆ ಹಾಕ್ಬಿಡು. ನಾನು ಅದು ವಿಡಿಯೋನೇ ನಾನು ಮಾಡಿರ್ಲಿಲ್ಲ. ಕೆರೆ ತಗೊಳಕ್ ಮುಂಚೆ ಎಲ್ಲ ನಮ್ಮ ಅಕ್ಕ ವಿಡಿಯೋ ಮಾಡ್ತಾಳೆ ಅನ್ಕೊಂಡು ನಾನು ಸ್ಟೋರಿ ಹೇಳ್ತಾ ಇದ್ದೀನಿ. ಮತ್ತೆ ಹೇಳ್ತೀನಿ, ನಾವು ಅದು ಮಾಡೇ ಇಲ್ಲ ಅಂತ ಸುಳ್ಳು ಹೇಳ್ತೀಯಾ? ನಾವು ಲೆಮನ್ ಮಿಷಿನ್ ಬಿಟ್ಟು ಹೋಗಿದ್ದೀವಿ. ಮಿಲ್ಕ್ ಸಿಗ್ತವೆ. ಅಶ್ವತ್ ಸೊ ಐ ಆಮ್ ಲೈಕ್ ನೋಡ್ಬಿಟ್ಟು ಅಶ್ವತ್ ನೋಡು, ಚಕ್ಕೆ ಏಲಕ್ಕಿ, ಇದು ಮರಾಠಿ ಮೊಗ್ಗಂತೆ, ಲವಂಗ, ಕಸ್ತೂರಿ ಮೇಥಿನ ಹಾಕೊಳ್ಳಿ. ನಮ್ಮಮ್ಮ 5-6 ಜನಕ್ಕೆ ಅಷ್ಟು ಕ್ವಾಂಟಿಟಿಗೆ ಇಟ್ಕೊಂತವ್ರೆ. ಬಿರಿಯಾನಿನ ಇದು? ಮಟನ್ ಬಿರಿಯಾನಿ. ಒಂದು ಪಲಾವ್ ಎಲ್ಲ 2. ನಾನು ಸತ್ಯ ಅಡುಗೆ ಮಾಡ್ತೀನಿ. ಓಂ ಕಾಳು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದು. ಅದೇನೋ ಜೀರೋ ನೋಡ್ಕೊಂಡು ಹಾಕೊಳ್ರಿ. ಯಾವ್ದಾದ್ರು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅದೇನು ಜೀರಾ ಅಂತ. ಅದೇ ಡಿಮಾರ್ಟ್ ಪ್ಯಾಕೆಟ್ ಪೇಸ್ಟ್ ಹಾಕಿ ಸ್ಮೆಲ್ ಚೆನ್ನಾಗಿದೆ. ಏನು ಜೀರಿಗೆನೋ ನಂಗೆ ಗೊತ್ತಿಲ್ಲ, ಸುಮ್ಮನೆ ಇದು ಕೊತ್ತಂಬರಿ ಸೊಪ್ಪು ಪುದೀನ ಹಾಕಿ ಪೇಸ್ಟ್ ಮಾಡೋದಂತೆ. ಇದು ಇದೇನಮ್ಮ ಈರುಳ್ಳಿ. ಸರಿ, ಈರುಳ್ಳಿ ಒಂದು ಪ್ರೊಫೆಷನಲ್ ಶೆಫ್ ಆಗಿ ಓದಿಸಿದೀವಿ, ಅದಕ್ಕೆ ಕುದೀತಿದೆ. ಇದು ಅಷ್ಟು ಪುಡಿ. ನೀವು ವಿಡಿಯೋದಲ್ಲಿ ಮಾಡ್ಕೊಂಡು ತಿನ್ಕೊಂಬೇಡಿ, ಸುಮ್ಮನೆ ಮಾಡ್ತಾ ಇರೋದು ವಿಡಿಯೋ. ಅದು ಯಾವ ಅದ್ರಲ್ಲಿ ಯಾವ್ದೋ ಪೌಡ್ರ್ ತುಂಬ್ಕೊಂಬಂತು, ಅದಕ್ಕೆ ನಾನು ಅರ್ಶಿನ ಪುಡಿ, ಅದು ಖಾರ ಪುಡಿ ಅನ್ಕೊಂಡೆ. ಸರಿ. ಇದು ಮಟನ್ ಅಂತೆ, ಕುರಿದ ಮ್ಯಾಕೆದ ಗೊತ್ತಿಲ್ಲ ನಮ್ಗೆ. ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೈಲು, ಸ್ವಲ್ಪ ಮೆಂಟು, ಸ್ವಲ್ಪ ತಿಕ್ಲಾಗ್ಬಿಟ್ಟವಳೆ ಲಾವಣ್ಯ ಅಷ್ಟು. ಅಡ್ಗೆ ಮಾಡೋದು ಕಲ್ತ್ಕೊಂತೀನಿ. ಬೇಡ ಬಿಡೆ ಟಾರ್ಚ್.
ಕಣ್ಣೆಲ್ಲ ಹೋಗ್ಬಿಡ್ತಾರೆ. ಲೈಟಾಗಿ ಕಾಣ್ಬೇಕು ರೀ. ವಾವ್, ಚೆನ್ನಾಗಿ ಕಾಣಿಸ್ತದೆ. ಲೈಟ್ಸ್ ಇಟ್ ಗೋಲ್ಡನ್ ಗೋಲ್ಡನ್. ಅಮ್ಮ ಅಕ್ಕಿ ಇದೆ ಖಾರ ಪುಡಿ. ಹಾಂ, ಇದು ಪೌಡರ್. ನಮ್ಮ ಅಮ್ಮ ಮಾಡಿರೋ ಖಾರದ ಪುಡಿ. ಗೈಸ್, 3 ಪೌಡರ್. they don't put this masala. ದೊನೆ ಬಿರಿಯಾನಿ ಮಾಡ್ತಾ ಇಲ್ಲ ಮಸಾಲ. Put it. Take this rice. ತಿಳ್ಕೊಳ್ಳ ಇಲ್ಲ ಫೋನ. 3 ಜನ ನಾನು ಕಲ್ತ್ಕೊಂಡು ಅವಳಿಗೆ ಅಡುಗೆ ಮಾಡಕ್ಕೆ 3 ಜನ ಬೇಕು. ಇದೇನು ಹೇಳ್ರಿ? ಗರಂ ಮಸಾಲ. ಅದು ನಾವು ಹೇಳ್ತೀವಿ, ಅದು ನಾವು ಯೂಸ್ ಮಾಡೋದಿಲ್ವಾ ಮ್ಯಾಗಿಗೆಲ್ಲ ಹಾಕೊಂಡು. ಮಾಡಿದ್ದು ಗರಂ ಮಸಾಲ ಹತ್ತಳೆ. ಅದ್ನೇನು ಬಳಸ್ತಿದ್ದೀರಾ? ಇರಮ್ಮ ಫುಲ್ ಬ್ಲೆಂಡ್ ಮಾಡ್ತಾ ಇದ್ದೀನಿ ನೋಡಿ, ಹಿಂಗೆಲ್ಲ ಮಿಕ್ಸ್ ಮಾಡ್ಬೇಕು. ನಂಗೇನು ಇಷ್ಟ ಇಲ್ಲ, ಆದರೆ ಮಾಡ್ತಾ ಇದ್ದೀನಿ. ಐ ಲೈಕ್ ಮಟನ್, ಐ ಲೈಕ್ ಚಿಕನ್, ಐ ಲೈಕ್ ಫಿಶ್, ಕ್ರಾಬ್. ಇದು ಅಷ್ಟೇ. ಇದು ಬರೀರಿ ಬಿಡಮ್ಮ. ನೋಡಿ ನೋಡಿ ನೋಡಿ, ನಿಮ್ಮ ಗಂಗಾ ನಾಗವಲ್ಲಿಯಾಗಿ ಬದಲಾಗ್ತಾ ಇರೋದು ನೋಡಿ ಅಮ್ಮ ಮಗಳಿಬ್ರು. ಫಸ್ಟ್ ನಾಗವಲ್ಲಿ, ಸೆಕೆಂಡ್ ನಾಗವಲ್ಲಿ. ಅದೇ ಸೆಕೆಂಡ್ ನಾಗವಲ್ಲಿನೇ ಜಾಸ್ತಿ ದೊಡ್ಡದು. ನಮ್ಮ ಫ್ಯಾಮಿಲಿಯವರು ಫ್ರೆಂಡ್ಸ್ ಅಷ್ಟೇ ನೋಡೋದಂತ ನಮಗೆ ಗೊತ್ತು. ಅದೇನೋ ಲಾವಣ್ಯ, ರಿಗ್ರೆಟ್ಗಿಂತ ಧನಿಯಾ ಪೌಡರ್ ಲಾವಣ್ಯ ಅದೇನೋ 2 ದೊಡ್ಡ ಸ್ಪೂನ್. 1 ಸ್ಪೂನ್ ಅಷ್ಟೇ. ಅಂತೆ 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ. ಇಂಡಿಯನ್ ಮಾಮ್ಸ್ ಥಿಂಗ್ಸ್ ಸ್ವಲ್ಪನೇ ಹಾಕೋದು. ಅದು ನಾವು 2 ಅನ್ಕೊಂತೀವಿ ಅಷ್ಟೇ, ಅದೇ ತಪ್ಪು. ಅವ್ರದ್ದು ಉಪ್ಪು 3 ಸ್ಪೂನ್ ಹಾಕೋರಾಗಿಲ್ಲ. ಅವಾಗಲೇ 2 ಹಾಕ್ತು ಕಣೆ. ಬಿಡಮ್ಮ, ಅದನ್ನ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕೊಂತಾರೆ. ಅದೆಲ್ಲ ಹೇಳಕ್ 3 ಸ್ಪೂನ್ ಹಾಕ್ತಾರೆ, 2 ಸ್ಪೂನ್ ಹಾಕ್ತಾರೆ ಅಂದ್ರೆ ಬೀಳ್ಗಳಕತ್ತೆ. ಹಾಂ ಹಾಂ, ನಮ್ಮ ಅಮ್ಮನ ಸಪೋರ್ಟಿಗೆ ನಾನು ಇದ್ದೀನಿ. ಇವಳು ಹಂಗೆ ಮಾತಾಡ್ತಾ ಇರ್ತಾಳೆ, ಅದನ್ನೆಲ್ಲ ತಲೆ ಕೆಡಿಸ್ಕೊಂಡಿ. ಕೆಲ್ಸಕ್ಕೆ ಹೋದ್ಮೇಲೆ ಚಿಗುರ್ಕೊಂಬಿಟ್ಟು ಅವಳು ಹುಡುಗಿ. ಮೊದ್ಲು ಗಂಗನಹಳ್ಳಿಲೇ ಇದ್ಲು, ಈಗ ಎಲ್ಲ ಕಲ್ತ್ಕೊಂಬಿಟ್ಟು ನಮ್ಮ ಕಲ್ಸಿರೋ ಎತ್ತಿರೋ ಅಮ್ಮಂಗೆ ಮಾತಾಡ್ತಾವಳೆ. ಕೇಳಿ ಕೇಳಿ, ಇವಳಿಗಂತೂ ಸ್ವಲ್ಪ ತಾಳ್ಮೆ ಅಂತೂ ಕಮ್ಮಿ. ಇವಳ ಮದ್ವೆ ಆಗೋರು ಫಸ್ಟ್ ಪೀಸ್ಫುಲ್ನೆಸ್ ಅಲ್ಲಿ ಇರ್ಬೇಕು, ಯೋಗ ಕಲ್ತಿರ್ಬೇಕು. ಇವಳು ಏನ್ ಬೈದ್ರು ಈ ಕಿವಿಯಿಂದ ಬಿಟ್ಬಿಡ್ಬೇಕು. ಆ ಥರ ಅಷ್ಟೇ ಅವಳ ಜೊತೆ ಬಳಕಾಗೋದು. ಪೇಷನ್ಸ್ ಅನ್ನೋದು ಡಿಕ್ಷನರಿಲೇ ಇಲ್ಲ. ಮಾತಿಗೆ ಮುಂಚೆ ಅಂತಾಳೆ. ಆಫೀಸಿಂದ ಬೇಜಾರಾಗಿ ಬಂದಿರ್ತಾಳೆ ಅಂತ ಮಾತಾಡ್ಸಕ್ ಹೋದ್ರೆ ಅಂತಾಳೆ. ಕಮೆಂಟೇ ಮಾಡಲ್ಲ. ಫ್ರಸ್ಟ್ರೇಷನ್ ಅಲ್ಲಿ ಬಂದಿರ್ತೀನಿ, ಇವಳು ಬಂದು ಹಿಂಗ ಮಾಡಿ ಮುಖನೇ ತೊಳ್ಕೊಳ್ಳಿ. ನಂಗೆ ಅವಳು ಹಂಗೆ ಇಷ್ಟ, ಚೆನ್ನಾಗವಳು, ಕ್ಯೂಟಿ ಅವಳು. ತಲೆ ಕೆಟ್ಟೋಗಿರ್ತಾರೆ ಬರೋ ಡುಮ್ ಡುಮ್ಗೆ ಕುಳ್ಳುಕ್ಕೆ ಶೆಂಗೋಳೆ. ವಾಕಿಂಗ್ ಮಾಡ್ಕೊಂಡ್ ಬರೋದು. ಸ್ಮರ್ಫ್ ಅಂತ ಒಂದು ಬರ್ತಿತ್ತಲ್ಲ ಕಾರ್ಟೂನ್, ಆ ಥರ ಅವಳು. ಬ್ಲೂ ಕಲರ್ ಇಲ್ಲ, ಒಂದು ಬೇಡ್. ಟಾಮ ಟಾಮ್ ಜೊತೆ ಅವ್ರ ಒಂದ್ ಮನೇಲಿ, ಅವ್ರ ಮನೇಲಿ ಒಂದ್ ಇರ್ತಾರೆ ಅಪ್ಪ ಅಮ್ಮ. ಅವ್ರ ಮುಖ ತೋರ್ಸಲ್ವಲ್ಲ ಟಾಮ್ ಅಂಡ್ ಜೆರ್ರಿ, ಅದು ಅಮ್ಮ. ಟಾಮ್ ಅಂಡ್ ಜೆರ್ರಿ ಅಪ್ಪ ಅಮ್ಮ ಅವರ? ಅಂದ್ರೆ ಇರ್ತಾರೆ ಯಾರೋ ಮನುಷ್ಯರು, ಆದ್ರೆ ಅವ್ರ ಮುಖನೇ ತೋರ್ಸಲ್ಲ ಅದ್ರಲ್ಲಿ, ಬರೀ ಅವ್ರ ಕಾಲು ಕೈಯು ಅಷ್ಟೇ. ಟಾಮ್ ಅಂಡ್ ಜೆರ್ರಿನೂ ಹಾಗೆ ಬೈಯಲ್ಲ ಗೊತ್ತಿಲ್ಲ. ಸೊ ಪ್ರೋಸೆಸ್ ನಡೀತಿದೆ. ಮಟನ್ ಬಿರಿಯಾನಿ ಸಾಕಲ್ವಾ? ಅಯ್ಯೋ ಇವಳು ಮಟನ್ ತಿನ್ನಲ್ಲ. ಮಟನ್ ತಿನ್ನೋದು ಇವಾಗ ರೂಢಿ ಮಾಡ್ಕೊಂಡೋಳ. ಆಮೇಲೆ ಜಾಸ್ತಿ ಚಿಕನ್ ಫಿಶ್ ಅಷ್ಟೇ. ನೆಕ್ಸ್ಟ್ ಸಾಂಬಾರ್. ಮಟನ್ ಸಾಂಬಾರ್ ಇಷ್ಟ. ನನಗೆ ನಮ್ಮಮ್ಮ ಮಾಡೋದು ಎಲ್ಲ ಇಷ್ಟ. ಅದು ಸಕ್ಕತ್ತಾಗಿರುತ್ತೆ ಮಟನ್ ಸಾಂಬಾರ್. ನಂಗೆ ಲಾವಣ್ಯ ಮಾಡೋದು ಕಾರ್ನ್ ಬೇಯಿಸೋದು ಇಷ್ಟ. ಅವಳಿಗೆ ಅದಷ್ಟೇ ಮಾಡಕ್ ಬರೋದು. ಆಯ್ತು, ನನಗೆ ಇವಳು ನಿಂಗೋಸ್ಕರ ನಾನು ಏನು ಮಾಡ್ಕೊಟ್ಟಿಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಕಳ್ಸೋಳು ಗೈಸ್, ಡಿಗ್ರಿಲಿದ್ದಾಗ್ಲೇನೆ ಅದನ್ನ ಮಾಡ್ಕೊಂಡು ಕೊಡ್ತಿದ್ದೆ ಅವಳಿಗೆ. ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಬರೋದು ಸುಮ್ಮನೆ ಸಾಂಗ್ ಹಾಕಿ ಮಾಡ್ತಾರಲ್ಲ, ಅದು ಯಾರು ಮಾಡಕ್ ಹೋಗ್ಬಿಡಿ. ನಾನು ನನ್ನ ತಮ್ಮ ಕಟ್ಲೆಟ್ ಮಾಡಕ್ ಹೋಗಿ ಏನೋ ಆಗೋಯ್ತು. ಆಲೂಗಡ್ಡೆ ಆಲೂದಲ್ಲ ಅದು, ಆನಿಯನ್ ಕಟ್ಲೆಟ್. ಆನಿಯನ್ಗೆ ಅವಳಿಗೆ ಅವಳು ಮಾಡಿರೋದೇ ನೆನ್ಪಿರಲ್ಲ ಪಾಪ. ಅಲ್ಲಿ ರೆಸಿಪಿ ತೋರಿಸಿರೋದ್ಮೇಲೆ ಅವಳಿಗೆ ಒಂದು ಸ್ವಂತ ಬುದ್ಧಿ ಇರ್ಬೇಕು. ತೋರ್ಸಿದ್ನೆಲ್ಲ ಮಾಡಕ್ ಆಗ್ಬಿಡುತ್ತಾ? ತೋರ್ಸಿದ್ನೆಲ್ಲ ವರ್ಕೌಟ್ ಆಗುತ್ತಾ? ಒಂದು ತಲೆಯಲ್ಲಿ ಒಂದು ಐಡಿಯಾ ಇರ್ಬೇಕು. ಯಾರಾದ್ರೂ ಆನಿಯನ್ಗೆ ಎಗ್ ಹಾಕಿದ್ರೆ ಅದ್ರ ಕೋಟ್ ಏನಾದ್ರು ಬೇಡವಾ? ಮೀನ್ಸ್ ಮೈದಾ ಇಟ್ಟು ಏನಾದ್ರು ಕಾರ್ನ್ ಬರುತ್ತಲ್ಲ, ಕಾರ್ನ್ ಫ್ಲೋರ್ ಏನ್ ಯೂಸ್ ಮಾಡಿದ ಹಂಗೆ ಮಾಡ್ಬಿಟ್ಟು ಅವಳೆ. ನಾನು ಅದು ಹೆಂಗ್ ಬರುತ್ತೆ ಅಂತ ಯೋಚನೆ ಮಾಡ್ತೀವಿ. ಸರ್ಪ್ರೈಸ್ ಅಂತ ಅವಳೆ ಸರ್ಪ್ರೈಸ್ ಆಗೋದ್ಲು ಕೊನೆಗೆ. ಕುಕ್ಕರ್ ಕ್ಲೋಸ್ ಮಾಡಿದ್ವಿ. ಆಮೇಲೆ ನಡಿ ಇಲ್ಲಿ ನಮ್ಮ ಮನೆಯೊಳಗೆ ಕನಕದಾಸರು
ಮಾಡೋದು ಸುಮ್ಮನೆ. ನಿಮಗೆ ಈಗಾಗಲೇ ಗೊತ್ತಿರುತ್ತೆ ಯಾ ಕನಕದಾಸರು ಅಂದರೆ ನಾವೇನು ಅಂತ. ಏನು ಅಂತ ನೀವೇ ಕಮೆಂಟ್ ಮಾಡಿ. ಕಾಮೆಂಟೇ ಮಾಡಲ್ಲ ಒಬ್ರು ಕೂಡ. ಚಿಯಾ ಚಿಯಾ ಚಿಯಾ. ಹೊಟ್ಟೆ ನಮ್ಮಪ್ಪ ಫುಲ್ಲು ಚಿಂತಾಕ್ರಾಂತರಾಗಿದ್ದಾರೆ. ಏನಕ್ಕೆ ಅಂದರೆ ನಮ್ಮ ಹಸುವಿಗೆ ನಮ್ಮಪ್ಪನ ಮಗಳು ಹುಷಾರಿಲ್ಲ ನೋಡಿ, ಮಂದ್ಕೊಂಡೋಳೆ. ಮನೆಯಿಂದ ಡಾಕ್ಟರ್ ಎಲ್ಲ ಕರ್ಸ್ಬಿಟ್ಟು ಇಂಜೆಕ್ಷನ್ ಹಾಕ್ಸಿದ್ವಿ, ಮಾತ್ರೆ ಹಾಕ್ಸಿದ್ವಿ, ಎಲ್ಲ ಹಾಕ್ಸಿದ್ವಿ. ಮತ್ತೆ ಹೋಗಿ ಟ್ಯಾಬ್ಲೆಟ್ ಎಲ್ಲ ತಗೊಂಬಂದವ್ರೆ. ಇವಳೊಬ್ಳೆ ಇವೆಲ್ಲ ನಾವು ತಗೊಂಬಂದಿರೋದು ದೊಡ್ಡವರಾದ್ಮೇಲೆ. ಇವಳೊಬ್ಳು ಮಾತ್ರ ನಮ್ಮನೇಲೆ ಇಷ್ಟು ಉದ್ದ ಕರದಿಂದನೂ ನಮ್ಮ ಹಸುವಲ್ಲೇ ಹುಟ್ಟಿ ಬೆಳೆದಿರೋಳು. ಅವಳು ಏನು ಮಾಡೋದು, ಎಷ್ಟು ಒಳ್ಳೊಳ್ಳೆ ಗೊತ್ತಾ, ಏನು ಮಾಡಿದ್ರೆ ಮಗ. ಸೊ ಇವಾಗ ಅವಳಿಗೆ ಹುಷಾರಿಲ್ಲ, ಏನೋ ಗೊತ್ತಿಲ್ಲ. ಫಸ್ಟ್ ನೆಕ್ಸ್ಟ್ ಅವತ್ತೊಂದಿನ ಇವಳಿಗೆ ಹುಷಾರಿರ್ಲಿಲ್ಲ, ಇವಾಗ ಇವಳಿಗೆ ಹುಷಾರಿಲ್ಲ. ಹುಷಾರು ಮಾಡಿಸಿ ನೋಡ್ಬೇಕು. ಇವಾಗ ಒಂದು ಮಾತ್ರೆ ಹಾಕೋರಿ ನಿಮ್ಮಪ್ಪ. ನಮ್ಮ ಅಪ್ಪಂಗೆ ಅದೇ ಚಿಂತೆ ಆಗ್ಬಿಡೈತೆ, ಅವ್ರ ಮಗಳಿಗೆ ಹುಷಾರಿಲ್ಲ ಅಂದ್ಬಿಟ್ಟು. ಅವೇನಪ್ಪ, ಏನು ಅನ್ನಿಸ್ತಿದೆ, ಫೀಲಿಂಗ್ ಏನಾಗ್ತಿದೆ ನಿಂಗೆ? ಇವೆರಡು ಹೆಣ್ಣು ಮಕ್ಕಳಿಗಿಂತ ನಮ್ಮ ಅಪ್ಪಂಗೆ ಈ ಹೆಣ್ಣು ಮಗು ತುಂಬಾ ಇಷ್ಟ. ನಮ್ಮಮ್ಮ ಏನೋ ನೋಡ್ತೈತೆ. ಏನ್ ನೋಡ್ತಿದ್ಯಮ್ಮ? ಇವಳ ಮಗ ಅವನು, ಇವನು ಇವಳ ಮಗಳು, ಇವಳ ಮಗ. ಇವಳಿಗೆ ಹೆಸರೆಲ್ಲ ಇಟ್ಟು ಅಷ್ಟೇ. ಬಾಯ್. ಇವಳೇ ಇರ್ತಾಳೆ ಡಿಪ್ರೆಷನ್ ಅಲ್ಲಿ, ಆಫೀಸರಿಗೆ ಹೇಳ್ತಾಳೆ. ಈಗ ನಾವು ಮಟನ್ ಬಿರಿಯಾನಿ ಬಿಸಿಲ್ ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿದ್ದಾರೆ. ಅದು ಪಡಿಗೆ ಅದಾಗ್ತಿರುತ್ತೆ. ಇವಾಗ ನಮ್ಮಮ್ಮ ಮಟನ್ ಸಾಂಬಾರ್ ಮಾಡೋದು ಹೆಂಗೆ ಅಂತ ತೋರಿಸ್ತಾರೆ. ನೋಡೋಣ ಬನ್ನಿ. ಈಗ ಇದಕ್ಕೆ ಆಯಿಲ್ ಹಾಕೋರೆ. ನಮ್ಮಮ್ಮ ಸಿಂಪಲ್ ಆಗಿ ಮಾಡ್ತಾರೆ. ಸ್ಟೆಪ್ ಬೈ ಸ್ಟೆಪ್ ಅದೆಲ್ಲ ಇಲ್ಲ. ನಮ್ಮಮ್ಮಗೆ ಹೆಂಗೆ ಕರೆಕ್ಟ್ ಅನ್ಸುತ್ತೋ ಹಂಗೆ ಮಾಡೋದು. ಅವ್ರು ಹೆಂಗೆ ಕಲ್ಸೋ ಹಂಗೆ ಮಾಡೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋರೆ ಅಮ್ಮ. ಆ್ಯಂಡ್ ಉಪ್ಪು ಹಾಕ್ತವ್ರೆ ಬೇಯಿಸೋಕ್ಕೆ. ಫಸ್ಟ್ ಮೇನ್ಗೆ ಎಷ್ಟು ಬೇಕೋ ಅಷ್ಟು. ಆಮೇಲೆ ಬೇಕಿದ್ರೆ ಇನ್ನೊಂದ್ಸರಿ ಉಪ್ಪು ಕಮ್ಮಿ ಆಗಿದ್ರೆ ಹಾಕೊಂಡವ್ರು. ಆ್ಯಂಡ್ ಅರ್ಶಿನ ಪುಡಿ ಪೌಡರ್ ಚಿಕ್ಕ ಸ್ಪೂನಲ್ಲಿ 2 ಸರಿ ಹಾಕಿದ್ರು. ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ಯಾಕಂದ್ರೆ ಅರ್ಶಿನ ಕೊಂಬುನ ನಾವು ಧನಿಯಾ ಪೌಡರ್ ಆ್ಯಂಡ್ ಖಾರದ ಪುಡಿ ಎಲ್ಲ ಆ್ಯಡ್ ಮಾಡ್ಕೊಳ್ಳೋದು ಗೊತ್ತಿಲ್ಲ. ಧನಿಯಾ ಪೌಡರ್ ಅದೆಲ್ಲ ಅರ್ಶಿನ ಪುಡಿ ಎಲ್ಲ ನಾವು ಆ್ಯಡ್ ಮಾಡಿರ್ತೀವಿ, ಅದರಲ್ಲೇ ಕಲರ್ ಬರುತ್ತೆ. ನನ್ಗೆ ಗೊತ್ತಿರೋ ಪ್ರಕಾರ ಅರ್ಶಿನ ಪುಡಿ ಕಲರ್ಗೋಸ್ಕರನೇ ಹಾಕೋದು ಅಂದ್ಕೊಂಡಿದ್ದೀನಿ ನಾನು. ಅದಕ್ಕೆನಾ ಕಲರ್ಗೆ ತಾನೇ ಅರ್ಶಿನ ಪುಡಿ ಹಾಕೋದು. ನಾನು ಅದನ್ನೆಲ್ಲ ಮಿಕ್ಸ್ ಮಾಡೋರೆ. ಈಗ ಅದೇನೋ ನೀರು ಬಿಟ್ಕೊಬೇಕಂತೆ ಸ್ವಲ್ಪ ಹೊತ್ತು. ಅಷ್ಟಲ್ಲೋಗಿ ನಾವು ನಮ್ಮ ಕೆಲಸಗಳನ್ನು ಮುಗಿಸೋಣ. ಕಾಯಿ ಬಿರಿಯಾನಿ ಪೌಡರ್, ಕಾಯಿ ರುಬ್ಕೊಂಡಿರೋದು ಹಾಕ್ತವ್ರೆ. ಹಾಕಿಲ್ಲ ಇನ್ನೂ, ಅಲ್ಲೇ ಐತದಮ್ಮ. ಹಾಕ್ಬೇಕಣಮ್ಮ ಸಾರ್ಗೆ. ಸ್ವಲ್ಪ ಹಾಕಿದ್ರೆ ಸಾಂಬಾರ್ಗೆ ಬಿಸಿ ಮಟನ್ ಅದು ನೀರು ಹೆಂಗಿರ್ಬೇಕು. ಈಗ ನಿಂಬೆಹಣ್ಣು ಕಟ್ ಮಾಡಿ ಹಿಂಡಿ ಬಿಡೋದೆ. ಅದೆಲ್ಲ ಹಿಂಡಿ ಬೀಜದಲ್ಲಿ ತೆಗೆದಿದ್ದಲ್ಲ ಅಷ್ಟೇ. ಗಾಯಸ್ ಬಿರಿಯಾನಿ ಆಮೇಲೆ ಒಂದು ಕುಗ್ಸೋದಲ್ವೇನಮ್ಮ, ಅಷ್ಟೇ ಮುಗಿದು. ಗೈಸ್ ನೋಡಿ ಹಿಂಗಿದೆ ಮಟನ್ ಬಿರಿಯಾನಿ. ಟೇಸ್ಟ್ ಮಾಡ್ತಾಳೆ ಜ್ಯೋತಿಕ. ಈಗ 1 ನಿಮಿಷ ಮಾಡ್ತೀನಿ. ಒಂದು ತಟ್ಟೆ ನೋಡಿ. ಹೌದಾ ನೋಡಿ, ನಾನಂತೂ ವೆಯ್ಟ್ ಮಾಡ್ತೀನಿ. ನಾನು ಆಗಡೆ ಸ್ವಲ್ಪ ಟೇಸ್ಟ್ ಮಾಡ್ಬಿಟ್ಟಿದ್ದೀನಿ. ಈಗ ಸ್ನ್ಯಾಪ್ ಹಾಕ್ಬೇಕು. ನೀಟಾಗಿ ಕೊಡ್ತೀನಿ. ಹೋಗ್ಲಿಂಗ್ ಹೇಳ್ತಾಳೆ ಸಖತ್ ನೋಡಿ ಹೆಂಗವೆ, ಚೆನ್ನಾಗಲ್ವಾ? ಆ್ಯಪಲ್ ಥರ ಉಳುಬಾರ್ದು ಮ್ಯಾಂಗೋಸ್. ಚೆನ್ನಾಗಲ್ವಾ? ಘಮ ಘಮ ಅಂತ ನೋಡಿ. ಅಲರ್ಜಿ ಮಾವಿನಕಾಯಿ ನೋಡಿ, ಅಲರ್ಜಿ. ನೋಡಿ ಗಾಯ್ಸ್, ನಮ್ಮಮ್ಮ ನಿಂಬೆಹಣ್ಣು ಎಷ್ಟು ಬೆಳೆದವ್ರೆ. ಇಲ್ಲಿ ನೋಡಿ ಎಷ್ಟವೆ. ಎಷ್ಟು ಮಾಡ್ಬೇಕಂತೆ ಜ್ಯೂಸ್. ನನ್ನ ತಂಗಿ ಕೈ ಮಾಡಿಸ್ತೀನಿ ನೋಡಿ ಗೈಸ್. ಬಿದ್ದಿದ್ದ ಕಣಮ್ಮ, ಬಿಡು. ನನಗಿರ್ಲಿ, ನಂಗೆ ಬೇಕು. ನೋಡಿದ್ದ ಗೈಸ್ ನಮ್ಮಮ್ಮಂಗೆ ಎಷ್ಟು ಕೊಬ್ಬು. 2 ರೂಪಾಯಿ ಒಂದು ನಿಂಬೆಹಣ್ಣಿದು. ಅಂಗಡೀಲಿ 2 ರೂಪಾಯಿ ಒಂದು ಇಸ್ಕೊಂತಾರೆ. 2 ರೂಪಾಯಿ ನಿಂಗೆ ನಾನು ಸಾಲ ಕೊಡ್ಬೇಕಿತ್ತಲ್ಲ, ತಗೊಳಮ್ಮ. 6 ರೂಪಾಯಿ ಆತದೀಗ. ನಡಿ. ಎಲೆ ಇದು ಇದೇ ವಾಟರ್ ಫಾಲ್ಸ್. ಯಾಕಲ
ಏನು ವ್ಯೂ ನೋಡಿ, ಸೈಕ್ ಆಗಿದೆ. ನೋಡಿ ನಮ್ಮಪ್ಪ ಕೆಲಸ ಮಾಡ್ತಾರೆ. ನಮ್ಮಪ್ಪ ನಮ್ಮಮ್ಮ ನೀರು ಕಟ್ಟಕ್ಕೆ ಹೋಗ್ತಾಯಿದ್ದ. ಅಮ್ಮ ಅವ್ರು ಇಲ್ಲಿ ಮುಖ ತೊಳಿತಿದ್ದಾರೆ, ಚಿಲ್ ಮಾಡ್ತಾರೆ ನೀರಲ್ಲಿ. ವಾತಾವರಣದಲ್ಲಿ ಊಟಕ್ಕೆ ನಾವೇ ಪುಣ್ಯವಂತರು ನೋಡಿ. ಬಟ್ ಮನೆ ಹತ್ರ ಧೂಳೆಲ್ಲ ಬಂದು ಹಾಳಾಗ್ತದೆ. ನಂಗೆ ಇದು ನೋಡ್ತಾ ಇರೋ ಒಂದು ಸಾಂಗ್ ನೆನಪಾಗ್ತೈತೆ. ಏನು ಹೇಳು? ಗಾಳಿಯೋ ಗಾಳಿಯೋ ಹೇಳಿ ಏನು ಹೇಳು ಫಸ್ಟು. ಲಾವಣ್ಯ ಗೊತ್ತೇ ಆಗಲ್ಲ. ಕಂಡಿಡಿಯೋಣ, ನೋಡೋಣ. ಇಲ್ಲಿ ಹಾಕಿದ್ ನೋಡಿ ಗಾಯ್ಸ್, ನಿಮ್ಗೆ ಏನಾದ್ರು ಇಲ್ಲಿ ಮಿಂಟ್ ಕಾಣಿಸ್ತಾ ಇದ್ರೆ ಈ ಬಂಕ್ ಇಟ್ಕೊಂಡು ಇಲ್ಲೆಲ್ಲ ಹಾಕಿದ್ಲು ಫಸ್ಟು. ಇವಳು ಇದೇ ತಿರ್ಗು ನೋಡಿ, ನಾನು ಜಡೆ ಹಾಕಿದ್ದೀನಿ ವಿತೌಟ್ ಬಚ್ಚನ್. ನೋಡಿ ಜಡೆ ಹಾಕಿದ್ದೀನಿ. ಆದ್ರೆ ಇನ್ನೊಂದು ವಿಷಯ ಏನಂದ್ರೆ, ಇವಳು ಚಿಕ್ಕವಳಿದ್ದಾಗ ನಮ್ಮ ಮನೇಲಿ ಹಸು ಇತ್ತು ಎಷ್ಟೊಂದು. ಇವಳು ಆತರ ಹಸುಗಳು ಜಾಸ್ತಿ ಇದ್ದಾಗ ಹಿಡ್ಕೊಂಬರಕ್ ಕೊಡ್ತಿದ್ರು. ಚಿಕ್ಕವಳು ಇವಳೇ ಫಸ್ಟ್ ಮೊಮ್ಮಗಳು ನಮ್ಮ ಫ್ಯಾಮಿಲಿಲಿ, ದೊಡ್ಡ ಮೊಮ್ಮಗಳು. ಇವಳು ಹಸಿನ ಬಾಲನ ಇವಳು ಜಡೆ ತಿರ್ಗು ಈ ತರ ಎಂಟ್ಬಿಟ್ಟು ಅದಕ್ಕೆ ಬೇಲಿ ಹೂವು ಅಲ್ಲೈತಲ್ಲ, ಇದು ಬೇಲಿದು ಹೂವನ ಆ ಜಡೆ ಒಳಗಡೆ ಮುಡಿಸ್ತಾ ಇದ್ಲು ಇವನ. ಏನೇನ್ ಕಿತಾಪತಿ ಬಿಡ್ತಿಲ್ಲ ಗೊತ್ತಾ. ಆಮೇಲೆ ನಮ್ಮ ಹೊಸ ಬಾಲ ಗಾಡಿ ನಮ್ಮ ಅಂಕಲ್ ಹತ್ರ ಐತೆ. ನಮ್ಮ ಚಿಕ್ಕವರಿದ್ದಾಗೆಲ್ಲ ಫೋಟೋ ಡಿಸ್ಕ್ ಯಾವ್ದಾದ್ರು ಸಿಕ್ಕರೆ ಇಸ್ಕೊಬೇಕು. ಅದೇ ಒಂದು ಲಾಗ ಬಿಡ್ತೀನಿ. ಸ್ಟೋರಿ ಆಯ್ತದ ಈಗ. ಟಾಟಾ ಟಿ 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 ಟು 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 ಟಾ ಟಾಟಾ. Yes. Oh, yes. She is the main day. We have another person with us. Let's introduce her. Yay! ಮಾತಾ ಇಲ್ಲ. ಹಾಯ್ ಗಾಯ್ಸ್, ಸೊಪ್ಪು ಮತ್ತೊಬ್ಬ ಸಾಂಬಾರ್ಗೆ ಸೊಪ್ಪು. ಇರಿ ನಿಮ್ ಲಾವಣ್ಯ ಇವತ್ತು ಯಾವ್ದೋ ಪೊದೆ ಹೋಗೋಳೆ ಅಕ್ಕ. ನೀವೇನಿಲ್ಲಿ ಸೀತಾಫಲ ಇದೆಯಂತೆ, ನೀನ್ ನೋಡೋಣ. ಎರಡು ಸಲ ಕುಳ್ಳಿ ಗಾಯ್ಸ್, ನಮ್ಮ ಮನೆಯಲ್ಲಿ ಇವಳೆ ಕುಳ್ಳಿ. ಪೊದೆಗೆ ಹೋಗ್ಬಿಟ್ಟವಳೆ. ಇಲ್ಲಿ ಓಡಾಡಿದ್ರೇನೆ ನಮ್ ಕಣ್ಣಿಗೆ ಕನ್ಸಲ್ಲ, ಇನ್ನು ಪೊದೆಲ್ ಬೇರೆ ಹೋಗ್ಬಿಟ್ಟವಳೆ. ಇಷ್ಟು ಎತ್ತರ ಇದ್ದಿ ನೀನು, ಸ್ಟ್ರಾಂಗ್ ಕೂಡ. ಹಿಂಗ್ ಮಾಡ್ಲವಣ್ಯ, ನೀನು ಸ್ಟ್ರಾಂಗ್ ಕೂಡ ಇದ್ದೀಯಲ್ಲ. ಮತ್ತೊಬ್ಬಿಡ್ತಾಳಿಲ್ಲ ಎಲ್ಲ ಮತ್ತೋಗ್ತಾಳೆ. ಇಲ್ಲಿ ಬಟರ್ಫ್ಲೈಸ್ ಎಲ್ಲ ಬರುತ್ತೆ. ಏನೋ ಇವತ್ತು ಕಾಣ್ತಲ್ಲ. ನಾನು ಒಂದ್ಸರಿ ಮಧ್ಯಾಹ್ನ ಬಂದಿರ್ತೀನಿ. ನನ್ನ ಫೇವ್ರೆಟ್ ಸ್ಪಾಟ್ ಯಾವ್ದು ಗೊತ್ತಾಯಿಲ್ಲ. ತೊಗರಿ ಗಿಡ. ನಮ್ಮಮ್ಮ ಚಿಕ್ಕ ತೊಗರಿ ಗಿಡ. ಕೊನೆ ಇದು ಅವರೆಕಾಳು, ಅದು ತೊಗರಿ ಕಾಳು. ಏನ್ ಮಿಕ್ಕಿದಲ್ಲ ಯಾವ್ದಾವ್ದು ನನಗುತ್ತೆ. ಇದು ನಮ್ಮ, ಯಾಕಂದ್ರೆ ಇಲ್ಲಿ ಬೋರ್ ನೀರ್ ಕಲೆಕ್ಷನ್ಸ್ ಇದೆ. ಅದ್ರಿಂದ ನಮ್ಮ ಪೈ ನೋಡಿ ಬಟರ್ಫ್ಲೈ ಇದೆ. ಇಲ್ಲಿ ನಮ್ಮಪ್ಪ ನೀರ್ ಬಿಡೋದು. ನಮ್ಮ ತಾತ ಇದ್ದಾಗ ನಮ್ಮ ತಾತ ಬಿಡ್ತಿತ್ತು, ಇವಾಗ ನಮ್ಮಪ್ಪ ಬಿಡುತ್ತೆ. ನಮ್ಮ ಮನೇಲಿ ವಾಷಿಂಗ್ ಮಿಷಿನ್ ಬರೋದಕ್ಕಿಂತ ಮುಂಚೆ ನೀರೆಲ್ಲ ಬರ್ತಿತ್ತು ಅಂದ್ಬಿಟ್ಟು ಇಲ್ಲಿ ಹಾಕೊಂಡಿದ್ದೆ. ಇಲ್ಲಿ ಎಲ್ಲ ಬೆಳೆದ್ಬಿಟ್ಟೈತೆ ಅವಾಗ. ನೀರೆಲ್ಲ ಹಿಂಗ್ ಹೋಗ್ತಾ ಇರುತ್ತೆ. ಇದೆಲ್ಲ ಇರ್ಲಿಲ್ಲ, ಇದೆಲ್ಲ ಕಿತ್ತಾಕ್ಬಿಟ್ಟಿದ್ರು ಸ್ವಲ್ಪ ಕಡೆ. ಇಲ್ಲ ಐತೆ ಪೀಸ್ಫುಲ್. ಬಟ್ ನಾವು ಚಿಕ್ಕವರಿಂದ ನೋಡಿ ಅಷ್ಟೊಂದು ಅವಾಗ ಬಂದು ಸ್ವಲ್ಪ ಫೀಲ್ ಬರ್ತೀವಿ ಅಷ್ಟೇ. ದುರಂಕರ ತಲೆ ತುಂಬಾ ಹಾಲು ಹಚ್ಕೊಂಡು ಮೊದ್ಲೇ ಉಚ್ಚಿದಾರ ಇರ್ತಾರ. ಆಮೇಲೆ ಇನ್ನೂ ಒಂದ್ಸಲ ಉಚ್ಚಿದಾರ. ಸ್ಟಾರ್ಟ್ ಮಾಡೋಣ. ಹೆಂಗ್ ಗೊತ್ತಾ ಇದು? ಹೆಂಗ್ ಮಾಡೋಣ ಅಂದ್ರೆ ಟಾಟಾ ಟು 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 ಟಿ 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 ಟಾ 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 ಟಾ. ಲಘು ಬಂದ್ಬಿಡುತ್ತೆ ನನಗೆ. ಸರಿ, ಚಿಲ್ ಮಾಡ್ತಾ ಇದ್ದಾರೆ, ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಆದ್ರೆ ನಾವು ಕರ್ಗಸಕ್ ಬಂದಿದ್ದೀವಿ ಅಂತೀವಿ ಕನ್ನಡದಲ್ಲಿ. ಹಳ್ಳಿ ಕಡೆ ಅವಳು ಸ್ವಲ್ಪ ಹಂಗೆ ಕ್ಯಾಮ್ರಾ ಬಂದಾಗ
ಬಂದಾಗ ಯಾರಾದ್ರೂ ಮಾತಾಡ್ಬೇಕಾದ್ರೆ ತೊದ್ಲಿ ಏನೋ ಒಂದು ಅಂದ್ಬಿಡ್ತಾಳೆ ಮೊಮ್ಮನ್ ಬಾಳೆ ಗಿಡ ಅಲ್ಲಿ ನೋಡಿ ನಾವು ಅಮ್ಮ ಹಾಕಿರೋದು ಪೂರ್ತಿ ಬೆಳೆದ್ಬಿಟ್ಟೈತೆ ಚೆನ್ನಾಗ್ ಬಿಟ್ಟೈತೆ. ಅದು ನುಗ್ಗೆಕಾಯಿ ಸೊಪ್ಪು, ಇದು ನುಗ್ಗೆ ಸೊಪ್ಪಿಂದು ಗಿಡ. ಅವ್ರಿಗೆ ಹೇಳಿದೀನಿ ಕಣೆ, ನಿಮ್ಗೆ ಏನಾದ್ರು ಪ್ಲಾಂಟ್ಸ್ ಆಗ್ಬೇಕಂದ್ರೆ ಪ್ಲಾಂಟ್ಸ್ ಇಲ್ಲ, ಪ್ಲಾಂಟ್ಸ್ ಎಲ್ಲ ಈ ನಮ್ಮ ಹತ್ರ ಕಾಶ್ಮೀರ್ ಆಪಲ್ ಪ್ಲಾಂಟ್ ಇದೆ, ಆಲ್ರೆಡಿ ತೋರಿಸಿದೀನಿ ಈ ಲಾಗಲ್ಲಿ ಅನ್ಸುತ್ತೆ. ಅದನ್ನ ಕಟ್ ಮಾಡ್ಬಿಡ್ತೀನಿ, ನೆಕ್ಸ್ಟ್ ಟೈಮ್ ನೀವು ತೋರಿಸೋದು ಹೆಂಗೆ, ಬಟ್ ಇನ್ನೂ ಬಿಟ್ಟಿಲ್ಲ. ಒಂದು ಆರೆಂಜ್ ಕೂಡ ನನ್ನ ಫೇವ್ರೇಟ್ ಆರೆಂಜ್. ನಾವು ಫೋಟೋಸ್ ಎಲ್ಲ ತಗೊಂಡ್ರೆ ಇಲ್ಲ ತಗೊಳೋದು. ನಾವು ಫೋಟೋಸ್ ತಗೊಂಡ್ಬಿಟ್ಟು ಏನಾದ್ರು ಸ್ಟೋರಿಗೆ ಏನಾದ್ರು ಹಾಕೋಣ ಫ್ರೆಂಡ್ಸ್. ಊರಿಗೆ ಹೋಗ್ಬಿಟ್ಟು ಇಷ್ಟ ಬಂದ್ಬಿಟ್ಟ ನಮ್ಮ ಮನೆ ಹತ್ರನೇ ಹಿಂಗಿರೋದು ನಾವು. ಆ ಊರಿಗೆ ನೋಡಿ ಎಷ್ಟು ಇಂಟಿಲೈನ್ ಮಾಡ್ಕೊಂಡು 3 ಥರ ಮಾಡ್ತಿದ್ದೀವಿ. ಹಸು ಆಯ್ತಲ್ಲ, ಅದಕ್ಕೆ ಈ ಥರ ಎಲ್ಲ ಬಂದಿರೋದು. ಕೈ ನೋವುತ್ತೆ. ಓಕೆ ಸರ್, ಓಕೆ ಗೈಸ್, ನಾವು ಈ ವ್ಲಾಗ್ನ ನಮ್ಮಮ್ಮ ಜೊತೆ ಸೊಪ್ಪು ಗಿಡಕ್ಕೆ ಹೋಗ್ಬೇಕು. ಇಲ್ಲ ನಮ್ಮಮ್ಮ ನಮ್ಮನ್ನ ಹತ್ತಿ ಮಾಡಿ ಮಶಪ್ ಮಾಡಿ ಮಳೆ ಸಾಂಬಾರು ಮಾಡಿದ್ರು. ಇವತ್ತು ಕೈಮಾ ಸಾಂಬಾರು ಮದುಗಾಡ ಬಂದ್ಲು ಅನ್ಸುತ್ತೆ. ಓಕೆ, ಇವಳು ವ್ಲಾಗ್ನ ಹಿಟ್ ಮಾಡ್ತಾ ಇದ್ದಾಳೆ. ಇದು ಆಲ್ರೆಡಿ ಜಾಸ್ತಿ ಆಗ್ಬಿಡುತ್ತೆ, ಕಟ್ ಮಾಡಿ ಹಿಟ್ ಮಾಡೋದು ನನಗೆ ಕಷ್ಟ. ಸೊ ನಾವಿದನ್ನ ಇಲ್ಲಿಗೆ ಹಿಟ್ ಮಾಡ್ತಾ ಇದ್ದೀವಿ ವ್ಲಾಗ್ನ. ವ್ಲಾಗ್ ಇಷ್ಟ ಆದರೆ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಕಮೆಂಟ್ ಮಾಡಿ. ಅವ್ರಿಗೆ ನಾವು ಬೈದಾದ್ರೂ ಬೈರಿ, ಕಮೆಂಟ್ ಮಾಡಿ, ಬೈರಿ. ಏನಾದ್ರು ಇಂಪ್ರೂವ್ ಮಾಡ್ಕೋಬೇಕಂದ್ರೆ ಒಳ್ಳೆ ಸ್ವಲ್ಪ ಬೈರಿ. ಡೈಲಿ ಮಾಡ್ಬೇಕಂದ್ರೆ ನಾವು ಮಾಡ್ತೀವಿ. ಮಾಡ್ತಾರೆ, ನನಗೆ ಯೂಸ್ ಆಗುತ್ತಾರ ಏನೋ. ಡೇರ್ ಮಾಡ್ತೀವಿ, ಚಾಲೆಂಜ್ ಮಾಡ್ತೀವಿ. ನಮ್ಮ ಅಕ್ಕ ಎಷ್ಟು ಲಾವಣ್ಯ ಮಾಡ್ತೀವಿ. ಬಾಯ್.